ರೋಚನ ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಮಾತೃಭಾಷೆ ಕನ್ನಡವನ್ನ ನಿತ್ಯ ಬಳಸುವುದರಿಂದ ಮಾತ್ರ ಉಳಿಸಲು ಸಾಧ್ಯವೆಂದ ಟೈಮ್ಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್. ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ, ಸಾಂಪ್ರದಾಯಿಕ ದಿನ ಹಾಗೂ ಸವಿರುಚಿ ಕಾರ್ಯಕ್ರಮದಲ್ಲಿ ಹೇಳಿಕೆ. ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅನುಕೂಲಕ್ಕಾಗಿ ತಾಲೂಕಿನ ಎಲ್ಲಾ ಗ್ರಂಥಾಲಯಗಳು ಡಿಜಿಟಲೀಕರಣವೆಂದ ಶಾಸಕರು. ತಾಲೂಕಿನ ನೊಗ್ಗೇಹಳ್ಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ. ದಂಡಗನಹಳ್ಳಿ ಹೋಬಳಿ ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ. ಅಧ್ಯಕ್ಷರಾಗಿ ಮಧು ಕರಡೇವು, ಉಪಾಧ್ಯಕ್ಷರಾಗಿ ನಂಜಮ್ಮ ಆಯ್ಕೆ. ಗೆದ್ದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು. ಗ್ರಾಮ ಸಭೆ ವೇಳೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಜರಿರಬೇಕೆಂದು ಆಗ್ರಹಿಸಿದ ಸಾರ್ವಜನಿಕರು. ತಾಲೂಕಿನ ಹಿರಿಸಾವೆಯಲ್ಲಿ ಗ್ರಾಮ ಪಂಚಾಯಿತಿ ನಡೆಸಿದ ಗ್ರಾಮ ಸಭೆಯಲ್ಲಿ ಒತ್ತಾಯ. ಕನ್ನಡಿಗರಾದ ನಾವುಗಳು ಕನ್ನಡ ಭಾಷೆಯನ್ನ ನಿತ್ಯ ಬಳಸುವುದರಿಂದ ಮಾತ್ರ ಕನ್ನಡ ಉಳಿಯಲು ಸಾಧ್ಯ. ನಾಡಿನಲ್ಲಿರುವ ಕನ್ನಡೇತರರಿಗೆ ಕನ್ನಡವನ್ನ ಸಣ್ಣ ಮಟ್ಟದಲ್ಲಿ ಆದರೂ ಕಲಿಸುವ ಮೂಲಕ ಅವರಲ್ಲಿ ಕನ್ನಡ ಪ್ರೇಮವನ್ನ ಹೆಚ್ಚಿಸುವ ಕೆಲಸಕ್ಕೆ ಮುಂದಾಗಬೇಕೆಂದು ಟೈಮ್ಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಬಿಕೆ ಗಂಗಾಧರ್ ತಿಳಿಸಿದರು. ಪಟ್ಟಣದ ಟೈಮ್ಸ್ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶುಕ್ರವಾರದಂದು ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ, ಸಾಂಪ್ರದಾಯಿಕ ದಿನ ಹಾಗೂ ಟೈಮ್ಸ್ ಸವಿರುಚಿ ಮತ್ತು ವಿಜ್ಞಾನ ವಿಭಾಗದ ವಿವಿಧ ಪ್ರಯೋಗಾಲಯಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕನ್ನಡ ಅನ್ನುವುದು ಕೇವಲ ಭಾಷೆಯಲ್ಲ, ಅದು ಕರ್ನಾಟಕದ ಅಸ್ಮಿತೆ, ಕನ್ನಡಿಗರ ಕುರುಹು. ಹೀಗಿರುವಾಗ ರಾಜ್ಯದಲ್ಲಿ ಉಳಿಯಬೇಕಾದರೆ ಮೊದಲು ಭಾಷೆ ಉಳಿಯಬೇಕು ಎನ್ನುವುದನ್ನು ಅರಿಯಬೇಕು. ಕನ್ನಡ ಸರಳ ಮತ್ತು ಸುಂದರ ಭಾಷೆ. 3000 ವರ್ಷದಷ್ಟು ಇತಿಹಾಸವಿದೆ. ಇಂದು ಜಾಗತೀಕರಣದ ವ್ಯೂಹದಲ್ಲಿರುವ ನಾವು ಇಂಗ್ಲಿಷ್ ಭಾಷೆಯನ್ನ ನೆಚ್ಚಿಕೊಂಡಿರುವುದು ಉದ್ಯೋಗಕ್ಕೆ ಮಾತ್ರ. ಅದು ಭ್ರಮೆಯಂತೆ ನಮ್ಮನ್ನ ಆವರಿಸಿಕೊಂಡಿರುವುದು ನಿಜಕ್ಕೂ ದುರಂತ. ಕರ್ನಾಟಕದಲ್ಲಿನ ಅನೇಕ ಕನ್ನಡೇತರರು ತಮ್ಮ ಹೊಟ್ಟೆ ಹೊರೆಯಲು ಎಷ್ಟು ಬೇಕೋ ಅಷ್ಟು ಕನ್ನಡ ಭಾಷೆಯನ್ನ ಬಳಸಿ ಬದುಕುತ್ತಾರೋ, ಅಂತೆಯೇ ಕನ್ನಡಿಗರಾದ ನಾವುಗಳು ಇಂಗ್ಲಿಷನ್ನ ಒಂದು ವ್ಯಾವಹಾರಿಕ ಭಾಷೆಯಾಗಿ ಬಳಸಿ ಬದುಕಬೇಕಷ್ಟೇ. ಕನ್ನಡದ ಬಗೆಗಿನ ತಾತ್ಸಾರ, ಇಂದಿನ ಮಕ್ಕಳ ಕಲಿಕೆಯಿಂದಾಗಿ ಕನ್ನಡ ಕಸ್ತೂರಿಯ ಸುವಾಸನೆ ಕಡಿಮೆಯಾಗುತ್ತಿದೆ, ಭಾಷೆಯೇ ಸೊರಗುವಂತಾಗಿದೆ. ಆದ್ದರಿಂದ ಸೃಷ್ಟಿಯಾಗುವ ನಾನಾ ರೀತಿಯ ಸಾಹಿತ್ಯ ಪ್ರಕಾರಗಳು ಮತ್ತು ಸಾಹಿತ್ಯ ಸಂಸ್ಥೆಗಳು ಜನರಿಂದ ದೂರವಾಗುತ್ತಿವೆ. ಈ ಹಂತದಲ್ಲಿ ಕನ್ನಡಿಗರಾದ ನಾವು ನಮ್ಮ ಭಾಷೆಯನ್ನ ಬಳಸಿ ಉಳಿಸಬೇಕಾಗಿದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಗಶ್ರೀ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಶಿವರಾಮ್ ಮಾತನಾಡಿ, ಸಾಂಪ್ರದಾಯಿಕ ದಿನಾಚರಣೆ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗಬಾರದು. ಯುವ ಜನತೆ ಭಾರತೀಯ ಸಂಪ್ರದಾಯದ ಮೂಲ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಭಾರತೀಯ ಸಂಸ್ಕೃತಿ ಅಂದರೆ ಸಮಾಜದಲ್ಲಿ ಮಹಿಳೆಯರಿಗೆ, ಗುರು ಹಿರಿಯರಿಗೆ ಕೊಡುವ ಗೌರವ. ಭಾರತದಲ್ಲಿ ಪರಿಪೂರ್ಣವಾಗಿ ಮೌಲ್ಯಯುತವಾಗಿ ಸಂಸ್ಕೃತಿ ಭರಿತವಾಗಿರುತ್ತದೆ. ಭಾರತೀಯ ಸಂಸ್ಕೃತಿಯಂತೆ ನಡೆದುಕೊಂಡು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನ ನಡೆಸಿದರೆ ಈ ಆಚರಣೆಗೆ ಅರ್ಥ ಬರುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿ ಇಂತಹ ಆಚರಣೆಗಳನ್ನು ನಡೆಸುವುದು ಶ್ಲಾಘನೀಯವೆಂದರು. ಸಾಂಪ್ರದಾಯಿಕ ದಿನದ ಅಂಗವಾಗಿ ವಿದ್ಯಾರ್ಥಿಗಳು ವಿವಿಧ ಆಕರ್ಷಣೀಯ ಬಟ್ಟೆಗಳನ್ನು ಧರಿಸಿ ಸಂಗೀತದ ತಾಳಕ್ಕೆ ಕುಣಿದು ಕುಪ್ಪಳಿಸಿದರು. ಬಹಳಷ್ಟು ವಿದ್ಯಾರ್ಥಿನಿಯರು ಸೀರೆಯುಟ್ಟು ಅಪ್ಪಟ ಭಾರತೀಯ ನಾರಿಯರಾಗಿ ಬಂದರೆ, ವಿದ್ಯಾರ್ಥಿಗಳಲ್ಲಿ ಕೆಲವರು ಪಂಚೆ ಮೊದಲಾದ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿದ್ದರು. ಉಪನ್ಯಾಸಕರು ಸೇರಿದಂತೆ ಸಿಬ್ಬಂದಿಗಳು ಸಹ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿದ್ದು ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಇಮ್ಮಡಿಗೊಂಡಿತು. ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳು ನಾನಾ ಬಗೆಯ ಖಾದ್ಯಗಳನ್ನು ತಯಾರಿಸಿ ಮಾರಾಟ ಮಾಡಿ ಸಂತಸಪಟ್ಟರು. ವಿದ್ಯಾರ್ಥಿಗಳು ತಮ್ಮ ಪಾಲಕರ ನೆರವಿನಿಂದ ವಿವಿಧ ಬಗೆಯ ಸಸ್ಯಾಹಾರ ಮತ್ತು ಮಾಂಸಾಹಾರ ಭಕ್ಷ್ಯ ಭೋಜನಗಳನ್ನು ತಯಾರಿಸಿಕೊಂಡು ಬಂದಿದ್ದರು. ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್, ಮಟನ್ ಸಾರು ಜೊತೆಗೆ ರಾಗಿ ಮುದ್ದೆ, ಪರೋಟ, ಫಿಶ್ ಫ್ರೈ, ಫಿಶ್ ತವಾ ಫ್ರೈ, ಚಪಾತಿ ಹಾಗೂ ಸಸ್ಯಾಹಾರ ವಿಭಾಗದಲ್ಲಿ ಸಮೋಸ, ಬಜ್ಜಿ, ಚುರುಮುರಿ, ಅವಲಕ್ಕಿ ಒಗ್ಗರಣೆ, ಗೆಜ್ಜು ಹುಣಸೆಹಣ್ಣು, ಲಾಲಿಪಾಪ್, ಫ್ರೂಟ್ ಸಲಾಡ್, ಐಸ್ ಕ್ರೀಮ್, ಕ್ಯಾರೆಟ್ ಹಲ್ವಾ, ಚಕ್ಕುಲಿ, ರವೆ ಉಂಡೆ ಸೇರಿದಂತೆ ಬಾಯಲ್ಲಿ ನೀರೂರಿಸುವ ಖಾದ್ಯಗಳನ್ನು ತಯಾರಿಸಿದ್ದರು. ಬಗೆ ಬಗೆಯ ತಿನಿಸುಗಳನ್ನು ಪಕ್ಕಾ ವೃತ್ತಿಪರ ವರ್ತಕರಂತೆ ಮಾರಾಟ ಮಾಡಿ ಲಾಭ ಗಳಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಎಚ್ಡಿ ಕೋಟೆಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ಹನುಮಂತರಾವ್ ಮಾತನಾಡಿದರು. ಟೈಮ್ಸ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಶ್ರೀಕಂಠರವರು, ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಕ್ಕಳುಗಳು ಎಷ್ಟು ಭಾಷೆನಾದರೂ ಕಲೀರಿ, ಎಲ್ಲರಿಗೂ ನಿಮ್ಮದೇ ಆದ ಸಾಮರ್ಥ್ಯ ಇರುತ್ತೆ. ಪ್ರತಿ ಭಾಷೆನೂ ಕಲೀರಿ, ಪ್ರತಿ ಭಾಷೆಯನ್ನು ಗೌರವಿಸಿ, ಅದರಲ್ಲಿ ಯಾವುದೇ ಥರದ ಉತ್ಪ್ರೇಕ್ಷೆ ಇಲ್ಲ. ಬಟ್
ನಮ್ಗಿರೋದು ಒಂದು ಭಾಷೆ, ಮದರ್ ಟಂಗ್ ಅಂತ ಕರಿತೀವಿ ಅಥವಾ ಮಾತೃಭಾಷೆ ಅಂತ ಕರಿತೀವಿ. ಈ ಭಾಷೆನ ನಾವು ಉಳಿಸ್ಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕೊಟ್ಟೋಗಿಲ್ಲ ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಎಷ್ಟೋ ಬಾರಿ ತಮಾಷೆ ಆದರೂ ಕೂಡ ನಾನು ಯಾವ ಭಾಷೆನೂ ವ್ಯಂಗ್ಯ ಮಾಡ್ತಾ ಇಲ್ಲ, ಯಾವ ಭಾಷೆನೂ ಚಿಕ್ಕದಾಗಿ ಅನ್ಕೋತಾ ಇಲ್ಲ. ಎಷ್ಟು ಸಣ್ಣದ ನಮ್ಮಲ್ಲೊಂದು ಮನಸ್ಥಿತಿ ಇದೆ ಅಂದರೆ, ನಾವು ಇನ್ನೊಬ್ಬರಿಗೋಸ್ಕರ ಬೇರೆ ಭಾಷೆ ಕಲಿಯೋಕ್ಕೆ ತುಂಬ ಉತ್ಸುಕರಾಗಿರ್ತೀವಿ, ನಮ್ಮ ಭಾಷೆನ ಅವ್ರಿಗೆ ಕಲಿಸೋಕ್ಕೆ ನಾವು ಪ್ರಯತ್ನ ಪಡಲ್ಲ. ನಿನ್ಗೊಂದು ಪಾನಿಪುರಿ ಎಕ್ಸ್ಟ್ರಾ ಬೇಕು ಅನ್ನೋ ಕಾರಣಕ್ಕೆ ಭಯ ಏಕ್ ಪಾನಿಪುರಿ ಡಾಲು ಅಂತ ಹಿಂದಿ ಕಲ್ತ್ಕೋತೀಯ. ಬಟ್ ಅವ್ರು ನಮ್ಮ ಜೊತೆನೇ ಇರೋರಿಗೆ ನಮ್ಮ ಭಾಷೆನ ಕಲಿಸ್ಬೇಕು ಅನ್ನೋ ಪ್ರಯತ್ನ ನಾವು ಪಡಲ್ಲ. ಅವ್ರ ಭಾಷೆ ಅವ್ರಿಗೆ ತುಂಬ ದೊಡ್ಡದಿದೆ, ಅವ್ರು ಅದನ್ನು ತುಂಬ ಚೆನ್ನಾಗಿ ಬಳಸ್ತಿದ್ದಾರೆ, ಅವ್ರ ಬಗ್ಗೆ ಹೆಮ್ಮೆ ಇದೆ. ನಮ್ಮ ಭಾಷೆ ನಮಗೆ ಕೀಳರಿಮೆ ಇದೆ. ಸೊ ಕನ್ನಡದಲ್ಲಿ ಮಾತಾಡಿದ್ರೆ ಇವ್ರು ಕನ್ನಡದಲ್ಲಿ ಮಾತಾಡ್ತಾರಾ ಅಂತ, ನೀನು ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ದೇ ಆರ್ ಡಿಕ್ಲೇರಿಂಗ್ ದಟ್ಸ್ ಎ ಸ್ಟ್ಯಾಂಡರ್ಡ್ ಅಂತ. ಕನ್ನಡ ಭಾಷೆನ ಸ್ಪಷ್ಟವಾಗಿ ಮಾತಾಡಿ, ಸ್ಪಷ್ಟವಾಗಿ ತಿಳಿಸಿ, ಇದರಷ್ಟು ಸುಲಭವಾದ ಭಾಷೆ ಇನ್ನೊಂದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶನೇ ಖಂಡಿತವಾಗ್ಲೂ ಒಂದೇ ಕಾರಣ, ಈ ಕನ್ನಡನ ಆದಷ್ಟು ಬಳಸಿ, ಅವಶ್ಯಕತೆ ಇರೋ ಕಡೆ ಮಾತ್ರ ಆಂಗ್ಲ ಭಾಷೆನ ಬಳಸಿ. ಆಂಗ್ಲ ಭಾಷೆ ಒಂದು ಪ್ರೆಸ್ಟೀಜ್ ಅಲ್ಲ, ಆಂಗ್ಲ ಭಾಷೆ ಒಂದು ಘನತೆ ಅಲ್ಲ. ನಮ್ಮ ಭಾಷೆ ನಾವೆಷ್ಟು ಚೆನ್ನಾಗಿ ಮಾತಾಡ್ತೀವೋ ಅಷ್ಟು ನಮಗೆ ಘನತೆ, ಗೌರವ, ಮರ್ಯಾದೆ ಎಲ್ಲ ಸಿಕ್ಕತ್ತೆ. ಏನೋ ಕಾಲೇಜ್ ಅಂದರೆ ಬಂದು ಹೋಗೋದು, ಟೀಚರ್ಸ್ ಅಂದರೆ ಏನೋ ಬಂದು ಪಾಠ ಮಾಡ್ತಾರೆ, ದಟ್ಸ್ ನಾಟ್ ರಿಯಲ್ ಫ್ಯಾಕ್ಟ್. ದಟ್ಸ್ ನಾಟ್ ರಿಯಲ್ ಫ್ಯಾಕ್ಟ್. ಒಂದು ಕಡೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾತಾಡ್ತಾ ಹೇಳ್ತಾರೆ ಗೀತಾಂಜಲಿ ಒಂದು 16ನೇ ಅಧ್ಯಾಯದಲ್ಲಿ, ನಾನು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀನಿ, ವಾಟ್ ಇಸ್ ದ ರೀಸನ್ ವೈ ಐ ಆಮ್ ಕಮ್ ಹಿಯರ್ ಅಂತ ಹೇಳಿದಾಗ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ಸ್ ಟು ದೀಸ್ ವರ್ಲ್ಡ್ ಫೆಸ್ಟಿವಲ್ and thus my life has been blessed. My eyes have seen, my ears have heard. Because of that I am here, I play upon my instrument. That I have done that I could ಅಂತ ಹೇಳ್ತಾ ಹೋಗ್ತಾರೆ. ಹೇಗೆ ಅವರು ನಮ್ಮ ಈ ಭೂಮಿಗೆ ಬರುವಿಕೆಯನ್ನು ಹೇಳ್ತಾ ಹೋಗ್ತಾರೆ ಅಂದರೆ, ಈ ಪ್ರಪಂಚ ಅಂತಕ್ಕಂಥದ್ದು ಒಂದು ಜಗತ್ತಿನ ಉತ್ಸವ, ಒಂದು ದೊಡ್ಡ ಜಾತ್ರೆ ಇದ್ದ ಹಾಗೆ. ಈ ಜಾತ್ರೆಗೆ ನಾವು ಬಂದಿದ್ದೇವೆ. ಈ ಜಾತ್ರೆಯಲ್ಲಿ ನಮ್ಮ ಪಾತ್ರ ಏನಿರ್ತದೆ, ಬಂದಿದ್ದೀವಿ, ಒಳ್ಳೆಯರಾಗಿದ್ದೀವಿ, ಕಲಿಯುಗ ಇಂತರ್ಪಮ ಅನ್ನುವಂತಹ ಸಾಲುಗಳನ್ನು ಕಪ್ಪೆ ಅರಭಟ್ಟನ ಶಾಸನದಲ್ಲಿ ನಾವು ನೋಡ್ತೇವೆ. ಅಂದರೆ ಕನ್ನಡಿಗರ ಮಾನಸಿಕತೆ ಹೇಗೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಆ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಈ ಸಾಲುಗಳನ್ನು ನೆನಪಿಸ್ಕೊಳ್ತಾ ಇದ್ದೇನೆ ಅಂದರೆ, ಈ ಕರ್ನಾಟಕ ಅಥವಾ ಕರುನಾಡು ಅಂತ ನಾವೇನು ಒಂದು ಪ್ರಾಂತ್ಯವನ್ನು ಮಾಡಿಕೊಂಡಿದ್ದೇವೆ, ಈ ಪ್ರಾಂತ್ಯದ ಜನರ ಮಾನಸಿಕತೆಯ ಪ್ರತಿನಿಧಿಯಾಗಿ ಆ ಸಾಲುಗಳು ನಮಗೆ ಕಾಣುತ್ತವೆ. ಸಾಹಿತ್ಯದ ಪ್ರಕಾರಗಳಲ್ಲಿ ಆದಿಕವಿ ಪಂಪನಿಂದ ಹಿಡಿದು ಪ್ರಸ್ತುತ ದಿನದ ತನಕ ಎಲ್ಲ ಕವಿಪುಂಗವರು ಈ ನಾಡಿನ ಸಾಹಿತ್ಯದ ಉತ್ಕೃಷ್ಟತೆಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಂಪನ ಸಮಕಾಲೀನರಾಗಿ ಬದುಕಿದಂತಹ ಕಂತಿ ಅನ್ನುವಂತಹ ಒಬ್ಬಾಕೆ ತಾಲೂಕಿನ ಎಲ್ಲ ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಸೌಲಭ್ಯ ಕಲ್ಪಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ವಿಷಯದ ಕುರಿತಾಗಿ ಆಳವಾದ ಅಧ್ಯಯನ ಮಾಡುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸದೃಢವಾಗಿ ಎದುರಿಸಲು ಸಹಕಾರಿಯಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಯಂಗ್ ಸ್ಟಾರ್ ವಾಲಿಬಾಲ್ ಕ್ರೀಡಾಂಗಣದ ಆವರಣದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಹೋಬಳಿ ಘಟಕ ಆಯೋಜಿಸಿದ್ದ 69ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ನಮ್ಮ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಬೇರೆ ರಾಜ್ಯಗಳ ರೀತಿಯಲ್ಲಿ ಹೆಚ್ಚಿನ ಸೌಲಭ್ಯ ಕಲ್ಪಿಸಲು ಕರ್ನಾಟಕಕ್ಕೆ ಮನವಿಯನ್ನ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಕನ್ನಡ ಭಾಷೆಗೆ ಹಾಸನ ಜಿಲ್ಲೆಯಲ್ಲಿ ದೊರೆತಿರುವ ಹಲ್ಮಿಡಿ ಶಾಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಕನ್ನಡ ನಾಡಿನ ಕಲೆ ಸಂಸ್ಕೃತಿಯನ್ನ ಹೆಚ್ಚಿಸಿಕೊಳ್ಳಬೇಕು. 2000 ವರ್ಷಗಳ ಇತಿಹಾಸವಿರುವ ಶಾಸ್ತ್ರೀಯ ಭಾಷೆ ಕನ್ನಡ. ಸಾಹಿತ್ಯದ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನ ಬೆಳೆಸಿಕೊಂಡವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದೆ ಶಾಂತಿ ನೆಮ್ಮದಿಯ ಜೀವನ ನೆಲೆಸುತ್ತದೆ. ಕುವೆಂಪು, ಎಸ್.ಎಲ್. ಭೈರಪ್ಪ, ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಗಳನ್ನು ನೆನೆದು ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಸಾಗಬೇಕು. ಕನ್ನಡ ಭಾಷೆಯಲ್ಲಿಯೇ ರೈಲ್ವೆ ಪರೀಕ್ಷೆಗೆ ರೈಲ್ವೆ ಸಚಿವ ಸೋಮಣ್ಣನವರು ಅವಕಾಶವನ್ನ ಕಲ್ಪಿಸಿದ್ದಾರೆ. ಶಿಕ್ಷಕರುಗಳು ಮಕ್ಕಳಿಗೆ ವ್ಯಾಕರಣಬದ್ಧವಾಗಿ ಕನ್ನಡವನ್ನ ಸುಲಲಿತವಾಗಿ ಓದಲು ಬರೆಯುವುದನ್ನು ಕಲಿಸಿ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕಿ ಪ್ರೊಫೆಸರ್ ಎನ್.ಕೆ. ಲೋಲಾಕ್ಷಿ ಮಾತನಾಡಿ,
ಹೋಬಳಿ ಕೇಂದ್ರದಲ್ಲಿರುವ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪ ಕಲೆಗಳು, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀ ಸದಾಶಿವಸ್ವಾಮಿ ದೇವಾಲಯಗಳು ವಿಶ್ವವಿಖ್ಯಾತಿ ಹೊಂದಿವೆ. ಹಕ್ಕಬುಕ್ಕರು ಹಾಗೂ ಶ್ರೇಷ್ಠ ಕಾವ್ಯ ಶಬ್ದಮಣಿ ದರ್ಪಣ ರಚಿಸಿದ ಕೆ.ಸಿ. ರಾಜ ನುಗ್ಗೇಹಳ್ಳಿ ಗ್ರಾಮಕ್ಕೆ ಬಂದು ಹೋದ ಚರಿತ್ರೆ ಸಂಶೋಧನೆಯಿಂದ ತಿಳಿದು ಬಂದಿದೆ. ಎನ್.ಎನ್. ಅಯ್ಯಂಗಾರ್ ಅವರ ಮೊಮ್ಮಗ ಸಂಜಯ್ ನುಗ್ಗೇಹಳ್ಳಿ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮೊಮ್ಮಗಳನ್ನ ಮದುವೆಯಾಗಿದ್ದಾರೆ. ನುಗ್ಗೇಹಳ್ಳಿ ಹಾಗೂ ಮೈಸೂರು ರಾಜಮನೆತನಕ್ಕೂ ಬಾಂಧವ್ಯವಿದೆ. ಈ ಯಾತ್ರಾ ಕ್ಷೇತ್ರದ ಇತಿಹಾಸ ಒಳಗೊಂಡ ನಾಮಫಲಕಗಳನ್ನು ಪ್ರಮುಖ ರಸ್ತೆಗಳಲ್ಲಿ ಅಳವಡಿಸಲು ಶಾಸಕರಿಗೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಮಾತನಾಡಿ, ಮಂಡ್ಯದಲ್ಲಿ ಡಿಸೆಂಬರ್ 20, 21, 22ರಂದು ನಡೆಯುವ ರಾಜ್ಯಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಕನ್ನಡಾಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದರು. ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಬಿಆರ್ ದೊರೆಸ್ವಾಮಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಪುರವರ್ಗ ಮಠದ ಶ್ರೀ ಮಹೇಶ್ವರ ಸ್ವಾಮೀಜಿ, ಪ್ರಾಂಶುಪಾಲ ಟಿಆರ್ ಸ್ವಾಮಿ, ನಿವೃತ್ತ ಶಿಕ್ಷಣಾಧಿಕಾರಿ ಸೋಮನಾಥ್, ಬೆಳಗಳ್ಳಿ ಪುಟ್ಟಸ್ವಾಮಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್.ಪಿ. ಸಂಪತ್ ಕುಮಾರ್, ಬೆಲಗುಳಿ ಕೆಂಪಯ್ಯ, ಅನಿಲ್, ಶೋಭಾ, ವಿಕ್ಟರ್, ನಟರಾಜ್ ಯಾದವ್, ಹೊನ್ನೇಗೌಡ ಪ್ರಕಾಶ್, ಶಿವನಗೌಡ ಪಾಟೀಲ್, ಜಬೀವುಲ್ಲಾ, ಮುಳ್ಕೆರೆ ಪ್ರಕಾಶ್, ಎಂಜಿ ಬಸವರಾಜ್, ಶಿವರಾಜ್, ಬಸವನಪುರ ಪ್ರಕಾಶ್, ಮಂಜೇಗೌಡ, ಗಂಗರಾಜ್, ಮುಖ್ಯ ಶಿಕ್ಷಕ ಲೋಕೇಶ್, ಬೋರೇಗೌಡ, ಎನ್.ಡಿ. ಸುಮಂತ್, ಚೇತನ್ ಇತರರು ಇದ್ದರು. ಸ್ಥಳೀಯ ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ಅದ್ದೂರಿಯಿಂದ ಇವತ್ತು ಚಾಲನೆಗೊಂಡಿದೆ. ಬಹುಶಃ ಈಗಾಗಲೇ ನಮ್ಮ ಮಕ್ಕಳೆಲ್ಲರೂ ಕೂಡ ವೇಷಭೂಷಣವನ್ನು ಧರಿಸಿ ಈ ವೇದಿಕೆ ಮೂಲಕ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದಕ್ಕೆ, ನೃತ್ಯ ರೂಪಕಗಳನ್ನು ಕನ್ನಡದ ಬಗ್ಗೆ ಕೊಡುವಂಥ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ತಾವೆಲ್ಲರೂ ಕೂಡ ನಿರೀಕ್ಷಿಸ್ತಿದ್ದೀರಿ. ನಾನು ಹೆಚ್ಚು ಮಾತಾಡಲಿಕ್ಕೂ ಕೂಡ ಹೋಗಿದೆ. ನವೆಂಬರ್ 1 ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಆದರೆ ನವೆಂಬರ್ ತಿಂಗಳಾದ್ಯಂತ ನಾವು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಅವಕಾಶ ಇದೆ. ಅದರಲ್ಲೂ ಕೂಡ ಆಟೋ ಚಾಲಕರು ಮಾಲಕರಿಗಿರ್ತಕ್ಕಂಥ ಕನ್ನಡದ ಒಂದು ಗೌರವಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಬಹುಶಃ ಕನ್ನಡದ ಆಟೋ ಚಾಲಕರು ಮಾಲೀಕರು ಅವರು ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಪ್ರತೀತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ನಾವು ಎಂದೂ ಕೂಡ ಸಾಧ್ಯವಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಸ್ವಾಮಿಯವರು ಸ್ವಾಗತ ಮಾಡ್ಬೇಕಾದ್ರೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಯಾಕೆಂದರೆ ಅದು ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ. ಅದು ಕನ್ನಡದ ಪ್ರಥಮ ಶಾಸನ ಇವತ್ತು ಸಿಕ್ಕಿರುವಂಥದ್ದು ಅಲ್ಮಿಡಿ, ಬೇಲೂರಿನಲ್ಲಿ. ಕನ್ನಡಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈ ರಾಜ್ಯದಲ್ಲಿ, ಪ್ರಪಂಚದಲ್ಲಿ ಅದು ಹಾಸನ ಜಿಲ್ಲೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. 2000ಕ್ಕಿಂತ ಹೆಚ್ಚು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಶಾಸ್ತ್ರೀಯ ಭಾಷೆಯಾಗಿರುವುದು ಕನ್ನಡ ಹೊರಹೊಮ್ಮಿದೆ. ಇದು ಹೃದಯದ ಭಾಷೆ, ಒಂದು ರೀತಿ ಸುಂದರವಾದಂಥ ಭಾಷೆ. ಈಗ ಇಂಗ್ಲೀಷ್ನಲ್ಲಿ ಮದರ್ ಅಂತೀವಿ, ಆದರೆ ನೋಡಿ ಕನ್ನಡದಲ್ಲಿ 3 ಅರ್ಥಗಳು, ಅವ್ವ, ಅಮ್ಮ, ತಾಯಿ, 3-4 ಅರ್ಥ ಇಸ್ಕೊಳ್ತಕ್ಕಂಥ ಒಂದು ಭಾಷೆ ಕನ್ನಡದಾಗಿದೆ. ಇವತ್ತು ಕುವೆಂಪುರವರು ನಾಡಗೀತೆಯನ್ನು ನೀಡಿದ್ರ ಮೂಲಕ ನಮ್ಮೆಲ್ಲರಿಗೂ ಶಕ್ತಿ ತುಂಬುವಂಥ ಕೆಲಸವನ್ನು ವಿಶೇಷವಾಗಿ ಮಾಡಿದ್ದಾರೆ. ಅವ್ರನ್ನು ಕೂಡ ಸ್ಮರಿಸ್ಕೋಬೇಕಾಗುತ್ತೆ. ಅದರಲ್ಲೂ ಕೂಡ ಸರಸ್ವತಿ ಸನ್ಮಾನ್ ಎಸ್.ಎಲ್. ಭೈರಪ್ಪ. ನಾನು ಈ ಕಾರ್ಯಕ್ರಮದ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅವರು ಈ ಇಡೀ ಊರಿಗೆ ಒಂದು ಶಕ್ತಿಯನ್ನ ಕೊಟ್ಟಂತಹ ಕುಟುಂಬ. ಬರೀ ಇವತ್ತು ದೊರೆಸ್ವಾಮಿಯನ್ನ ನೀವು ನೋಡ್ತಾ ಇದ್ದೀರಾ, ಬಿ.ಸಿ. ರಂಗಪ್ಪ ಅವರ ಕಾಲದಿಂದಲೂ ಕೂಡ ಅವರು ಇಡೀ ನಮ್ಮ ಬಂಡೆಕೆರೆಗೆ ನೀರನ್ನ ಕೊಟ್ಟಂತಹ ಒಂದು ಬೋರ್ವೆಲ್ ಇದ್ದಂತಹ ಹೊಲ ಜಮೀನು ಅಂತಂದ್ರೆ ಅವ್ರಿಗೂ ಮಾತ್ರ. ಅವತ್ತಿನ ಸಂದರ್ಭದಿಂದಲೂ ಕೂಡ ಇಡೀ ಊರಿಗೆ ನೀರು ಕೊಟ್ಟಂತಹ ಒಂದು ಕುಟುಂಬ ಅದು. ಮತ್ತು ಅವರ ಅಕ್ಕ ಇವತ್ತು ಪ್ರೊಫೆಸರ್ ಜಯಕುಮಾರಿ ಅಂತ ಹೇಳಿ ಒಂದು ದೊಡ್ಡ ಮಹಾಜನ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ತಂಗಿ ಅವರು ದೊಡ್ಡ KS ಆಫೀಸರ್ ಆಗಿ ರೂಪ ಕೆಲಸ ಮಾಡ್ತಾ ಇದ್ದಾರೆ. ಅಂತಂದ್ರೆ ಅವರ ಶ್ರಮವನ್ನ ಇವತ್ತು ಕನ್ನಡ ಕಟ್ಟುವಂತಹ ಇಡೀ ಕುಟುಂಬ ತೊಡಗಿಸಿಕೊಂಡಿರುವಂತದ್ದು ನಿಜವಾಗಿಯೂ ಕೂಡ ಶ್ಲಾಘನೆ ಮಾಡಬೇಕಾದ್ದು. ಇವತ್ತು ಈ ಕಾರ್ಯಕ್ರಮವನ್ನ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಇವತ್ತು ನೆರವೇರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಕ್ತಿ ಬಂದದ್ದು ಅವರ ಈ ವೇದಿಕೆ ಮೇಲೆ ಅವರ ಆಸನ. ತಾಲೂಕಿನ ದಂಡಗನಹಳ್ಳಿ ಹೋಬಳಿ ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ದೊಡ್ಡಕರಡೇವು ಗ್ರಾಮದ ಡಿಎಲ್ ಮಧು ಮತ್ತು ಉಪಾಧ್ಯಕ್ಷರಾಗಿ ಜಕ್ಕೇನಹಳ್ಳಿ ಗ್ರಾಮದ ನಂಜಮ್ಮನವರು ಆಯ್ಕೆಗೊಂಡಿದ್ದಾರೆ. ಕುಂದೂರು ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ದೇವರಾಜೇಗೌಡರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರಾಗಿದ್ದ ಜಯಮ್ಮನವರು ಸಲ್ಲಿಸಿದ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಡಿಎಲ್ ಮಧು ಮತ್ತು ಬೆಲಗುಳಿ ಗ್ರಾಮದ ಲೋಕೇಶ್
ಉಮೇದುವಾರಿಕೆ ಸಲ್ಲಿಸಿದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಂಜಮ್ಮ ಹಾಗೂ ಸುಕನ್ಯಾ ನಡುವೆ ಚುನಾವಣೆ ನಡೆಯಿತು. 15 ಸದಸ್ಯ ಬಲದ ಪಂಚಾಯಿತಿಯಲ್ಲಿ ಡಿಎಲ್ ಮಧುರ್ ಅವರಿಗೆ 8 ಮತಗಳು ಬಿದ್ದರೆ ಎದುರಾಳಿ ಲೋಕೇಶ್ಗೆ 7 ಮತಗಳು ಬಿದ್ದವು. ಉಪಾಧ್ಯಕ್ಷ ಸ್ಥಾನದ ನಂಜಮ್ಮನಿಗೆ 9 ಮತ ಮತ್ತು ಸುಕನ್ಯಾರಿಗೆ 6 ಮತಗಳು ಬಿದ್ದವು. ಅಧ್ಯಕ್ಷರಾಗಿ ಡಿಎಲ್ ಮಧು ಮತ್ತು ಉಪಾಧ್ಯಕ್ಷರಾಗಿ ನಂಜಮ್ಮ ಆಯ್ಕೆಯಾಗುವ ಮೂಲಕ ಜೆಡಿಎಸ್ ಬೆಂಬಲಿತರು ಅಧಿಕಾರದ ಚುಕ್ಕಾಣಿ ಹಿಡಿದಂತಾಯಿತು. ಚುನಾವಣಾಧಿಕಾರಿಗಳಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಆರ್ ಹರೀಶ್ ರವರು ಕರ್ತವ್ಯ ನಿರ್ವಹಿಸಿದರು. ಕುಂದೂರು ಗ್ರಾಮ ಪಂಚಾಯಿತಿ ಪಿಡಿಒ ಅರುಣ್ ಕುಮಾರ್, ನೆಟ್ಟೆಕೆರೆ ನಾಗರಾಜು, ವಿಎಸ್ಎಸ್ನ ಮಾಜಿ ಅಧ್ಯಕ್ಷರು ಸಾತೇನಹಳ್ಳಿ ಅನಂತಮೂರ್ತಿ, ಬಳದರೆ ಉದಯಪುರ ಪಿಎಸಿಸಿಎಸ್ನ ಅಧ್ಯಕ್ಷರು, ಪುನರ್ವಿಕಾಸ್ ಶೋರೂಂನ ಮಾಲೀಕರಾದ ನವೀನ್, ಜೆಡಿಎಸ್ ಮುಖಂಡ ದೇವರಾಜೇಗೌಡ, ಆರ್ಎಂಸಿ ಮಾಜಿ ನಿರ್ದೇಶಕ ಸತೀಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ರವಿ ಗ್ಯಾರಹಳ್ಳಿ, ಮುಖಂಡರಾದ ರವೀಶ್, ದೇವೇಗೌಡ, ಗ್ಯಾರಹಳ್ಳಿ ದೇವರಾಜೇಗೌಡ, ಸತೀಶ್ ದೊಡ್ಡಕರ್ಡೇವು, ಯುವ ಮುಖಂಡರಾದ ಅಂಕೇನಹಳ್ಳಿ ಮಹೇಶ್ ಸೇರಿ ಇತರರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು. ಗ್ರಾಮದಲ್ಲಿನ ವಿವಿಧ ಸಮಸ್ಯೆಗಳನ್ನು ಚರ್ಚಿಸಲು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಗ್ರಾಮ ಸಭೆಯನ್ನ ನಡೆಸುವಂತೆ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಯವರು ಶುಕ್ರವಾರದಂದು ಹಿರಿಸಾವೆಯಲ್ಲಿ ಗ್ರಾಮ ಪಂಚಾಯಿತಿಯವರನ್ನು ಒತ್ತಾಯಿಸಿದರು. ತಾಲೂಕಿನ ಹಿರಿಸಾವೆ ಗ್ರಾಮ ಪಂಚಾಯಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಗ್ರಾಮ ಸಭೆಯಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಎಚ್ಕೆ ರಘು, ದಲಿತ ಸಂಘಟನೆಯ ಮಂಜುನಾಥ್ ಮೌರ್ಯ, ವಕೀಲ ಆರ್ಕೆ ಮಂಜುನಾಥ್, ಕಾಂಗ್ರೆಸ್ ಮುಖಂಡ ಎಚ್ಎಂ ರಘು ಸೇರಿದಂತೆ ಹಲವರು ಮಾತನಾಡಿ, ಸರ್ಕಾರದ ನಿಯಮದಂತೆ ಗ್ರಾಮ ಸಭೆಯನ್ನ ಏರ್ಪಡಿಸಿಲ್ಲ, ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ, ಕೃಷಿ, ಕಂದಾಯ ಸೇರಿದಂತೆ ಹಲವು ಇಲಾಖೆಗಳಲ್ಲಿ ಸಮಸ್ಯೆ ಇದ್ದು ಅವುಗಳ ಬಗ್ಗೆ ತಿಳಿಸಲು ಅಧಿಕಾರಿಗಳು ಬಂದಿಲ್ಲ ಎಂದು ದೂರಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ಮಾತನಾಡಿ, ಈ ಸಭೆಯಲ್ಲಿ ನಿವೇಶನ ಹಂಚುವಿಕೆಗೆ ಅರ್ಜಿ ಪಡೆಯುವುದು ಹಾಗೂ ಎನ್ಆರ್ಇಜಿಯಲ್ಲಿ ಮುಂದಿನ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಮಾತ್ರ ಸಭೆ ಕರೆಯಲಾಗಿದೆ. ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಗ್ರಾಮ ಸಭೆಯ ಬಗ್ಗೆ ತಿಳಿಸಲಾಗಿದೆ. ಕೆಲವು ಇಲಾಖೆಯವರು ಬಂದಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲು ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದು ಸಭೆ ನಡೆಸಲಾಗುವುದೆಂದು ಉತ್ತರ ನೀಡಿದರು. ಹೊನ್ನೇನಹಳ್ಳಿಯ ಸರ್ವೆ ನಂಬರ್ 31ನಲ್ಲಿ 4 ಎಕರೆ ಸರ್ಕಾರಿ ಭೂಮಿ ಇದ್ದು, ಮೊದಲ ಹಂತದಲ್ಲಿ 100 ನಿವೇಶನ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಪಟ್ಟಿಯನ್ನ ಪಂಚಾಯಿತಿ ಮುಂದೆ ಪ್ರಕಟಣೆ ಮಾಡಲಾಗುವುದು. ಸರ್ಕಾರದ ನಿಯಮದಂತೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಹಕ್ಕುಪತ್ರಗಳನ್ನು ನೀಡುತ್ತಾರೆ ಎಂದರು. ರಾಜಕೀಯ ತಾರತಮ್ಯ ಮಾಡದೆ ನಿಜವಾದ ಫಲಾನುಭವಿಗಳನ್ನು ಗುರುತಿಸಬೇಕು. ನಿವೇಶನ ಪಡೆಯುವವರು ಮಾರಾಟ ಮಾಡದಂತೆ ಕಠಿಣ ಕ್ರಮಗಳನ್ನು ಮಾಡುವಂತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಧರ್, ಕರವೇ ಮಹೇಶ್, ದಲಿತ ಸಂಘಟನೆಯ ಮಧು, ರೈತ ಸಂಘದ ಬಾಲಕೃಷ್ಣ ಸಭೆಗೆ ತಿಳಿಸಿದರು. ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲಾ ಪಕ್ಷದ ಮುಖಂಡರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ನಿವೇಶನ ಹಂಚಲು ಸಹಕಾರ ನೀಡುವ ಮೂಲಕ ಬಡವರಿಗೆ ಅನುಕೂಲ ಮಾಡಿಕೊಡಿ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಉಮಾಶಂಕರ್ ಮಾತನಾಡಿ, ಪಂಚಾಯಿತಿ ವತಿಯಿಂದ ಮೂಲಭೂತ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸಬೇಕು ಮತ್ತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಗಮನ ಹರಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಉಪಾಧ್ಯಕ್ಷೆ ಚಂದ್ರಮ್ಮ, ಸದಸ್ಯರು ವೇದಿಕೆಯಲ್ಲಿದ್ದರು. ನೂರಾರು ಜನರು ಉಚಿತ ನಿವೇಶನಕ್ಕೆ ಅರ್ಜಿ ಸಲ್ಲಿಸಲು ಸಭೆಗೆ ಆಗಮಿಸಿದ್ದರು. ಪ್ರೋಟೋಕಾಲಲ್ಲಿ ಎಂಪಿ ಇರ್ತಾರೆ, ಎಂಎಲ್ಆರ್ ಇರ್ತಾರೆ, ಎಂಎಲ್ಸಿ ಇರ್ತಾರೆ, ಜೆಡ್ಪಿ ಇಂಜಿನಿಯರ್ಗಳು ಇರ್ತಾರೆ. ಇನ್ನು ಅದು ಸಂಬಂಧಪಟ್ಟಂತ 35 ಇಲಾಖೆಯ ಅಧಿಕಾರಿಗಳು ಆ ಗ್ರಾಮ ಸಭೆಯಲ್ಲಿ ಇರ್ತಾರೆ. ಅದಕ್ಕೆ ಗ್ರಾಮ ಸಭೆ ಅಂತ ಹೇಳ್ತಾರೆ. ಬರೀ 2 ವಿಚಾರಗಳನ್ನ ಇಟ್ಕೊಂಡು ಗ್ರಾಮ ಸಭೆ ಮಾಡಿದ್ರೆ ಅದು ಗ್ರಾಮ ಸಭೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಈ ಸಭೆಯಲ್ಲಿ ಸುಮಾರು ಸಮಸ್ಯೆಗಳಿದಾವೆ, ಜ್ವಲಂತ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಅಧ್ಯಕ್ಷರು, ನೋಡಲ್ ಅಧಿಕಾರಿಯವರು ಹಾಗೂ ಪಿಡಿಒವರು 3 ಜನನೇ ನಮ್ಗೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ ಅಂತಂದ್ರೆ ನಾವು ನಿಮ್ಗೆ ಸ್ವಾಗತ ಮಾಡ್ತೇವೆ. ಈ ಗ್ರಾಮ ಸಭೆ ನಡೆಸಿ, ನಮ್ಗೆ ವಿರೋಧವಿಲ್ಲ. ಇಲ್ಲಿ ಹಲವಾರು ಸಮಸ್ಯೆಗಳು ಇಟ್ಕೊಂಡು ಬರೀ 2 ವಿಷಯಗಳ ಮೇಲೆ ಚರ್ಚೆ ಮಾಡಿ ಗ್ರಾಮ ಸಭೆ ಮಾಡೋದಾದ್ರೆ ಏನಕ್ಕೆ ಗ್ರಾಮ ಸಭೆಯನ್ನ ಮಾಡಬೇಕು? ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಪಂಚಾಯಿತಿಯಿಂದ ಒಂದು ಪತ್ರಿಕೆಯನ್ನ ಕೊಡಬೇಕಾಯಿತು, ಮತ್ತೆ ಪತ್ರಿಕಾ ಪ್ರಕಟಣೆಯನ್ನ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕಾಗಿತ್ತು. ಬರೀ ಮೈಕ್ ಅನೌನ್ಸ್ ಮಾಡ್ತಿದ್ದೀರಾ, ಪತ್ರಿಕಾ ಪ್ರಕಟಣೆ ಯಾಕೆ ಮಾಡ್ತಿಲ್ಲ? ಇಲಾಖೆಗಳಿಗೆ ಯಾಕೆ ಪತ್ರಿಕೆಯನ್ನ ಕೊಟ್ಟಿಲ್ಲ? ಅಂದ್ರೆ ಈ ಹಿರಿಸಾವೆ ಗ್ರಾಮ ಪಂಚಾಯತಿಯಲ್ಲಿ ಏನು ಸಮಸ್ಯೆಗಳೇ ಇಲ್ವಾ? ಊರು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿ ಒಂದು 5 ವರ್ಷ 10 ವರ್ಷದಿಂದ ಇದ್ದು ಅವರು ಓಟ್ ಹಾಕ ಹಿರಿಸಾವೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಓಟ್ ಹಾಕ ಅರ್ಹತೆ. ಇಲ್ಲೇನು ಅಂದ್ರೆ ಈ ಕಾಂಗ್ರೆಸ್ ಹಿಂದಲೇ ಒಂದು ಒಗ್ಗಟ್ಟಾಗಿ ಒಬ್ರು ಬಡವರಿಗೆ ಮನೆ ಸಿಗ್ಬೇಕು ಅಂತ ಹೇಳಿ ಇಲ್ಲಿ ನಾವು ಸೇರಿರೋದು. ದಯಮಾಡಿ ಯಾರಿಗೂ ಒತ್ತಡ ತರದಲೆ ಸೈಟ್ ಇದ್ದು
ನಮಗೆ ಬೇಕು ಅಂತ ಬಲವಂತ ಮಾಡ್ದಾನೆ ಬಡವರಿಗೆ ಕೊಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನಮ್ಮ ಸ್ನೇಹಿತರುಗಳಿಗೆ ಎಲ್ಲರಿಗೂ ನಾನು ಈ ಮೂಲಕ ನಾನು ನಿಮಗೆ ಮನವಿ ಮಾಡ್ಕೊತೀನಿ. ಯಾಕೆಂದ್ರೆ ಇದು ನಾವು ನಮ್ಮ ಪ್ರತಿಷ್ಠೆ ತಗೊಂಡು ನಮ್ಮರಿಗೆ ಕೊಡಲಿಲ್ಲ ಅಂತ ನಾವೇನಾದ್ರು ನಿಂತ್ಕೊಂಡ್ರೆ ಇದು ಇಲ್ಲೇ ನಿಂತ್ಕೊಳ್ಳುತ್ತಿದ್ದು ಹೋಗಲ್ಲ. ಅಟ್ಲೀಸ್ಟ್ ಬಂದು ಸೇರ್ಕೊಂಡು ಒಂದು ಗಾರೆ ಕೆಲಸ, ಟೈಲರಿಂಗ್ ಕೆಲಸ, ಬಣ್ಣದ ಕೆಲಸ ಮಾಡೋಂಥವ್ರು ತುಂಬ ಜನ ಇದ್ದಾರೆ. ಕೂಲಿ ಮಾಡ್ಕೊಂಡು ಅವ್ರಿಗೆ ಯಾವುದೇ ಒಂದು ನಿವೇಶನ ಇಲ್ದಲೆ ಅವರು ತಿಂಗಳಾಯ್ತು ಅಂದರೆ ಬಾಡಿಗೆ ಕಟ್ಟೋದು ಹೆಂಗಪ್ಪ ಅನ್ನೋ ಒಂದು ಇದರಲ್ಲಿದ್ದಾರೆ. ಅಂಥವ್ರಿಗೆ ಮನೆ ಸಿಗಲಿ ಅಂತ ಕೇಳ್ಕೊತಾ ಒಂದು ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಅವರಿಗೆ ಒಂದು ಮನವಿ ಮಾಡ್ತಿದ್ದೀನಿ. ಇಲ್ಲಿ ಅರ್ಜಿ ತಗೋಬೇಕಾದ್ರೆ ಬ್ಲ್ಯಾಕ್ ವೈಸ್ ತಗೊಳ್ಳಿ, ನಮಗೆ ಅನುಕೂಲ ಆಗುತ್ತೆ. ಯಾರನ್ನ ಗುರುತಿಸೋಕ್ಕೆ ಫಲಾನುಭವಿಗಳನ್ನ ಯಾರು ಅಂತವ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬೋರಯ್ಯನವರೇ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಚಂದ್ರಮ್ಮನವರೇ, ಮಾಜಿ ಅಧ್ಯಕ್ಷರೇ, ಜನಪ್ರತಿನಿಧಿಗಳೇ ಹಾಗೂ ವಿವಿಧ ಇಲಾಖೆಯಿಂದ ಬಂದಂತಹ ಅಧಿಕಾರಿಗಳೇ, ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ದಿವಸ ಹಿರಿಸೇವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲಾಖಾ ನಿಯಮಾನುಸಾರವಾಗಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಅವರ ಕರೆಗೆ ಹೋಗೊಟ್ಟು ಎಲ್ಲ ಸಾರ್ವಜನಿಕರು ಹಾಗೂ ಅರ್ಹ ಫಲಾನುಭವಿಗಳು ಗ್ರಾಮ ಸಭೆಯ ಯಶಸ್ವಿಗೆ ಕಾರಣೀಕರ್ತರಾದಂತಹ ಈ ಒಂದು ಪಂಚಾಯಿತಿಯ ಕ್ರಿಯಾಶೀಲ ಪಂಚಾಯಿತಿ ಅಧಿಕಾರಿಗಳಾದಂತಹ ಸದಸ್ಯರವರು ಉತ್ತಮ ಕಾರ್ಯವೈಖರಿಯನ್ನು ನಿರ್ವಹಿಸಿಕೊಂಡು ಬಂದು, ಜೊತೆಗೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಅರ್ಹ ಫಲಾನುಭವಿಗಳಿಗೆ, ಯೋಗ್ಯರಿಗೆ ಹಾಗೂ ಬಡತನದ ರೇಖೆಯಿಂದ ಕೆಳಗಿರುವವರಿಗೆ ವಸತಿಯನ್ನು ಕೊಡಬೇಕೆಂಬ ಪರಿಕಲ್ಪನೆ ಇಟ್ಕೊಂಡು ಅದರ ಬಗ್ಗೆ ಎಲ್ಲ ಸ್ಥೂಲವಂತಹ ವಿಚಾರವನ್ನು ತಮ್ಮ ಪ್ರಾಸ್ತಾವಿಕ ನುಡಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ನಮ್ಮ ಹೋಬಳಿದ ಎಲ್ಲ ಇಲಾಖೆಯವರು ಬರಬೇಕು ಅಂತ. ನಮಗೆ ನಮ್ಮ ಪಂಚಾಯಿತಿ ಅಂತ ಬಂದಾಗ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಯಾವ ಸಂಬಂಧಪಟ್ಟಿದ್ದಂಥ ಅಧಿಕಾರಿಗಳು, ನಿಮ್ಗೆ ಎಸೆನ್ಷಿಯಲ್ ವರ್ಕು ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಗ್ರಾಮ ಪಂಚಾಯಿತಿ ಬೇಕು, ಎರಡನೇದು KEB ಇಂದ ನಿಮಗೆ ಸೆಸ್ಕಾಂ ಅವರು ಬೇಕು, ರೆವಿನ್ಯೂ ಇಲಾಖೆಯಿಂದ ಕಂದಾಯ ಇಲಾಖಾ ಅಧಿಕಾರಿಗಳು ಬೇಕು, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಸ್ಪತ್ರೆಯಿಂದ ಡಾಕ್ಟ್ರು ಬೇಕು, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಒಂದು ಇಲಾಖಾ ಪ್ರತಿನಿಧಿ ಬೇಕು, ಕೃಷಿ ಇಲಾಖೆಯಿಂದ ಒಬ್ಬರು, ಮತ್ತು ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯಿಂದ ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ಆ್ಯಕ್ಚುಲಾಗಿ ಅವ್ರಿಗೆಲ್ರಿಗೂ ಇಂಟಿಮೇಷನ್ ಮಾಡಿದ್ದೀವಿ. ಅವ್ರಿಗೇನಾಗಿದೆ, ರೆವಿನ್ಯೂ ಇಲಾಖೆಯವ್ರಿಗೆ ಈಗ ನಾನು ಫೋನ್ ಮಾಡಿದೆ, ಇನ್ನೂ ಬಂದಿಲ್ವಲ್ಲ ನೀವು ಅಂತ. ಮಿನಿಸ್ಟ್ರು ಪ್ರೋಗ್ರಾಮ್ ಇದೆಯಂತೆ, CM ಪ್ರೋಗ್ರಾಮ್ ಇದೆ, ನಾವು ಅವರನ್ನು ಸ್ವೀಕರಿಸಲಿಕ್ಕೆ ಕಂದಾಯ ಇಲಾಖೆ ಜವಾಬ್ದಾರಿನೇ ಅವ್ರದ್ದಾಗಿರ್ತದೆ. ಸೊ ಇವ್ರು ಬಂದಿದ್ದಾರೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವ್ರು ಬಂದಿದ್ದಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಲ್ ಅಧಿಕಾರಿಯಾಗಿ ಬಂದಿದ್ದಾರೆ, ಮತ್ತು SO ಅವರು ಬರ್ತೀವಿ ಅಂತ ಫೋನ್ ಮಾಡಿ ಹೇಳಿದ್ರು, ಏನೋ ಪ್ರಾಬ್ಲಮ್ ಇದೆ ಸರ್ ಬರ್ತೀವಿ ಅಂತ ಹೇಳಿದ್ರು. ಇವರು ಕೃಷಿ ಮತ್ತು ತೋಟಗಾರಿಕೆಯವರು ನಮಗೆ ಯಾರು ಫೋನ್ ಮಾಡಿ ಹೇಳಿದ್ದೀವಿ, ಅವರು ಯಾರು ಬಂದಿಲ್ಲ ಇನ್ನು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾತೃಭಾಷೆ ಕನ್ನಡವನ್ನ ನಿತ್ಯ ಬಳಸುವುದರಿಂದ ಮಾತ್ರ ಉಳಿಸಲು ಸಾಧ್ಯವೆಂದ ಟೈಮ್ಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ BK ಗಂಗಾಧರ್. ಪಟ್ಟಣದ ಟೈಮ್ಸ್ ಕಾಲೇಜಿನಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಾಂಪ್ರದಾಯಿಕ ದಿನ ಹಾಗೂ ಸವಿರುಚಿ ಕಾರ್ಯಕ್ರಮದಲ್ಲಿ ಹೇಳಿಕೆ. ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅನುಕೂಲಕ್ಕಾಗಿ ತಾಲೂಕಿನ ಎಲ್ಲಾ ಗ್ರಂಥಾಲಯಗಳು ಡಿಜಿಟಲೀಕರಣವೆಂದ ಶಾಸಕರು. ತಾಲೂಕಿನ ನೊಗ್ಗೇಹಳ್ಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ. ದಂಡಗನಹಳ್ಳಿ ಹೋಬಳಿ ಕುಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ. ಅಧ್ಯಕ್ಷರಾಗಿ ಮಧು ಕರಡೇವು, ಉಪಾಧ್ಯಕ್ಷರಾಗಿ ನಂಜಮ್ಮ ಆಯ್ಕೆ. ಗೆದ್ದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ JDS ಮುಖಂಡರು, ಕಾರ್ಯಕರ್ತರು. ಗ್ರಾಮ ಸಭೆ ವೇಳೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಜರಿರಬೇಕೆಂದು ಆಗ್ರಹಿಸಿದ ಸಾರ್ವಜನಿಕರು. ತಾಲೂಕಿನ ಹಿರಿಸಾವೆಯಲ್ಲಿ ಗ್ರಾಮ ಪಂಚಾಯಿತಿ ನಡೆಸಿದ ಗ್ರಾಮ ಸಭೆಯಲ್ಲಿ ಒತ್ತಾಯ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.